ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಮುದ್ದು ಸೊಸೆ ಧಾರಾವಾಹಿಯ ಸೋಮವಾರದ ಸಂಚಿಕೆಯನ್ನು ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಅದಕ್ಕೆ ನಮ್ಮನ್ನು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಸಂಚಿಕೆ ನೋಡೋದಾದರೆ ಮನೆಯವರೆಲ್ಲರೂ ಸಹ ನಿಂತಿರ್ತಾರೆ. ಅಲ್ಲಿ ಶಿವರಾಮೇಗೌಡರು ಹೇಳ್ತಾ ಇರ್ತಾರೆ, ಈ ಮನೆ ಜವಾಬ್ದಾರಿ ಕಂಪ್ಲೀಟ್ ಎಲ್ಲನೂ ನಿನಗೆ ವಹಿಸ್ತಾ ಇದ್ದೀನಮ್ಮ ಅಂತ ಹೇಳ್ಬಿಟ್ಟು ವಿದ್ಯೆ ಕೈಗೆ ಕೀಯನ್ನು ಕೊಡೋಕ್ಕೆ ಬರ್ತಾರೆ. ಆದರೆ ವಿದ್ಯೆ ಅದನ್ನು ಇಸ್ಕೊಳ್ಳೋಕ್ಕೆ ತುಂಬಾ ಭಯ ಪಡ್ತಿರ್ತಾರೆ. ಆವಾಗ ಭದ್ರವ್ರು ಹೇಳ್ತಾರೆ, ಇಸ್ಕೊಳ್ಳೋಕೆ ಏನೂ ಆಗಲ್ಲ ಅಂತ ಹೇಳ್ತಾರೆ. ಮತ್ತು ಶಿವರಾಮೇಗೌಡರು, ಬಮ್ಮ ನೀನು ನಮ್ಮ ಮನೆ ಜವಾಬ್ದಾರಿ ಎಲ್ಲ ನೀನೇ ಇವನ ಮೇಲೆ ಹೊತ್ಕೋಬೇಕು ಅಂತ ಹೇಳಿ ಕೀನ ಕೊಡೋಕ್ಕೆ ಕರೀತಾರೆ. ಸರಿ ಅಂತ ಹೇಳ್ಬಿಟ್ಟು ವಿದ್ಯೆಯವರು ಸಹ ಒಳಗಡೆ ಹೋಗ್ತಾರೆ. ಅಲ್ಲಿ ಇಸ್ಕೋಬೇಕಾದ್ರೆ ತುಂಬಾ ಭಯ ಪಡ್ತಿರ್ತಾರೆ. ಇನ್ನೇನು ಯೋಚನೆ ಮಾಡಬೇಡಮ್ಮ, ಇನ್ಮೇಲಿಂದ ಈನೇ ಮನೆ ಯಜಮಾನಿ ಅಂತ ಹೇಳ್ಬಿಟ್ಟು ಆ ಕೀನ ಅವ್ರ ಕೈಗೆ ಕೊಡ್ತಾರೆ. ಇಡೀ ಮನೆ ಖಜಾನೆ ಕೀ ಅವ್ರ ಕೈಗೆ ಸಿಗುತ್ತೆ. ಅದನ್ನು ನೋಡಿಕೊಂಡು ತುಂಬಾ ಖುಷಿ ಪಡ್ತಾರೆ ಶಿವರಾಮೇಗೌಡರು ಮತ್ತು ಭದ್ರ ಅವರೆಲ್ಲರೂ ಸಹ. ಅದಾದ ನಂತರ ಇದನ್ನು ನೋಡಿದಂತಹ ಈಶ್ವರಿ, ಚಿತ್ರ, ಸುಭಾಷ್ ಇವರೆಲ್ಲರೂ ಸಹ ತುಂಬಾ ಕೋಪ ಮಾಡ್ಕೋತಾರೆ. ಮತ್ತು ಅವ್ರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇರೋದಿಲ್ಲ. ಎಲ್ಲರೂ ಸಹ ಅಲ್ಲಿಂದ ಹೋಗ್ತಾರೆ. ಇನ್ನೊಂದು ಕಡೆ ಬರೋದಾದರೆ ವಿದ್ಯೆಯವರು ಸಹ ರೂಮ್ಗೆ ಹೋಗ್ತಾರೆ. ಅಲ್ಲೇನೋ ಕೆಲಸ ಮಾಡ್ತಾ ಇರ್ತಾರೆ. ಇನ್ನು ಆಚೆ ಬಂದ್ಬಿಟ್ಟು ಈಶ್ವರಿ, ಸುಭಾಷ್ ಮತ್ತು ಚಿತ್ರ 3 ಜನರು ಸಹ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇದನ್ನು ನೋಡ್ಕೊಂಡೆಲ್ಲ ನಾನು ಇರೋಕ್ಕಾಗಲ್ಲ ಅಮ್ಮ ಅಂತ ಹೇಳ್ಬಿಟ್ಟು ಚಿತ್ರ ತುಂಬಾ ಕೋಪ ಮಾಡ್ತಿರ್ತಾರೆ. ಮತ್ತು 10 ರೂಪಾಯಿಗಳು ನಾನು ಹೋಗಿ ಅವಳ ಮುಂದೆ ಕೈ ಚಾಚಬೇಕಾ ಪ್ರತಿಯೊಂದು ಸಲನೂ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮಂಗೆ ಹೇಳ್ತಾ ಇರಬೇಕಾದ್ರೆ ಈಶ್ವರಿ ಅವರು ಹೇಳ್ತಾರೆ, ಇದೆಲ್ಲ ಆಗಿದ್ದು ಆ ಸಾವಿತ್ರಿಯಿಂದನೇ ಅಂತ ಹೇಳಿ ತುಂಬಾ ಕೋಪ ಮಾಡ್ಕೋತಾರೆ. ಅಲ್ಲ ಅಮ್ಮ, ದೊಡ್ಡಪ್ಪ ಕೀ ಕೊಟ್ಟಿರೋದ್ರಿಂದ ಅತ್ತೆನೇ ಬೈತಾ ಇದೆಯಾ ಸಾವಿತ್ರಿ ಅತ್ತೆನ, ಅವ್ರೇನು ಮಾಡಿದ್ದಾರೆ ಅಂತ ಹೇಳಿದಾಗ, ನೋಡು ಇದೆಲ್ಲ ಏನಕ್ಕೆ ಆಗಿದ್ದು ಅಂತ ಹೇಳಿದ್ರೆ ಅವಳ ಮದುವೆ ವಿನಂತಿ ಮದುವೆ ಎತ್ತಾಗಿಂದ ವಿನಂತಿ ಮದುವೆ ಎತ್ತಲಿಲ್ಲ ಅಂತ ಹೇಳಿದರೆ ಇವಳು ಇಲ್ಲಿಗೆ ಬರ್ತಿದ್ದಿಲ್ಲ, ತರ್ಪ ತೋರಿಸ್ತಾ ಇದ್ದಿಲ್ಲ ಅಂತ ಹೇಳಿ ತುಂಬಾ ಕೋಪ ಮಾಡ್ಕೋತಾ ಇರ್ತಾರೆ. ಅವ್ರು ಹೇಳ್ತಾರೆ, ಆ 3 ಅಡಿನ ಏನು ಮಾಡಬೇಕು ಅಂತ ನನಗೆ ಗೊತ್ತು. ಇವಾಗ ನಾನು ಅವಳನ್ನ ಒಂದು ದಾರಿಗೆ ತಂದೇ ತರ್ತೀನಿ. ಅತ್ತೆಗೆ ಸೊಸೆಗೆ ಒಂದು ಕಾಲ ಅಂತ ಹೇಳ್ತಾರಲ್ಲ, ಅದೇ ರೀತಿ ಅವಳನ್ನ ನಾನು ಕೆಳಗೆ ತಂದೇ ತರ್ತೀನಿ. ಕಾಲಚಕ್ರ ಯಾವಾಗಲೂ ಒಂದೇ ಥರ ಮೇಲಿರಲ್ಲ, ಕೆಳಗೆ ಬಂದೇ ಬರುತ್ತೆ ಅಂತೇಳಿ ತುಂಬಾ ಕೋಪ ಮಾಡಿಕೊಂಡು 3 ಜನ ಸಹ ಮಾತಾಡ್ತಾ ಇರ್ತಾರೆ. ಕಡೆ ಬರೋದಾದರೆ ಅಲ್ಲಿ ಈಶ್ವರಿ ಮತ್ತು ಅವ್ರ ಮಗಳು ವಿನಂತಿ ಇಬ್ಬರೂ ಸಹ ಕೂತ್ಕೊಂಡು ಮಾತಾಡ್ಕೋತಾ ಇರ್ತಾರೆ. ಆ ಒಂದು ನಿಲಯದಲ್ಲಿ ಅಂದರೆ ವಸತಿ ನಿಲಯದಲ್ಲಿ. ಇಲ್ಲೇ ತುಂಬಾ ಚೆನ್ನಾಗಿದೆ, ಫ್ರೀಯಾಗಿ ಊಟ ಕೊಡ್ತಾ ಇದ್ದಾರೆ, ಏನೂ ಕೆಲಸ ಇಲ್ಲ, ಆರಾಮಾಗಿ ಇಲ್ಲೇ ಇದ್ಬಿಡೋಣ ಅಂತೇಳಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನು ಕೇಳಿಸ್ಕೊಂಡು ಆ ಓನರ್ ಬಂದ್ಬಿಟ್ಟು ತುಂಬಾ ಕೋಪ ಮಾಡಿಕೊಂಡು, ಇವತ್ತು ನಾನು ನಿಮಗೆ ದುಡ್ಡು ಕೊಡಬೇಕು ಅಂತ ಹೇಳಿದ್ದೀನಿ, ಕೊಟ್ಟಿಲ್ಲ ಅಲ್ವಾ ಅಂತ ಹೇಳಿದಾಗ ಅವ್ರು ಎದ್ದು ನಿಂತ್ಕೊಂಡು, ಮೇಡಮ್ ನಮಗೆ ಯಾರೂ ಇಲ್ಲ, ನಮಗೆ ಹಂಗೆ ಮಾಡಬೇಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅವಾಗ ಅವ್ರು ಹೇಳ್ತಾರೆ ತುಂಬಾ ಕೋಪ ಮಾಡಿಕೊಂಡು, ನೋಡಿ ನಿಮ್ಮ ಥರದವ್ರನ್ನ 1000 ಜನನ ನೋಡ್ಬಿಟ್ಟಿದ್ದೀನಿ ಇಲ್ಲಿ ನಾನು, ನೀವು ಇದನ್ನೆಲ್ಲ ಏನೂ ಮಾಡೋಕ್ಕೆ ಹೋಗ್ಬೇಡಿ, ನಮಗೆ ದುಡ್ಡು ತಂದು ಕೊಟ್ಟು ಇಲ್ಲೇ ಇದ್ರೆ ಇರಿ, ಇಲ್ಲ ಅಂದರೆ ಊಟ ಮಾಡ್ಕೊಂಡು ಇರೋಕೆ ನೀವು ಇಲ್ಲಿರೋದು ಬಿಟ್ಟು ಊಟನ 3 ಹೊತ್ತು ಅಂತ ಹೇಳಿದಾಗ, ಇಲ್ಲ ಮೇಡಮ್ ನಮ್ಗೆ ಯಾರೂ ಇಲ್ಲ ಅದಕ್ಕೆ ನಾವು ಇಲ್ಲಿರೋದು ಅಂತ ಹೇಳ್ತಾರೆ. ಸರಿ ಆಯಿತು, ನೀವೇನೋ ಇಷ್ಟೊಂದು ಕೇಳ್ಕೊತಿದ್ದೀರಾ ಅಂತ ಕೆಲಸ ಮಾಡ್ತೀನಿ, ಕೆಲಸ ಕೊಡ್ತೀನಿ, ಇರ್ತೀರಾ ಅಂತ ಅಂದಾಗ, ಸರಿ ಅಮ್ಮ ಅವ್ರೆ ಕೆಲಸ ಮಾಡ್ಕೊಂಡಿರ್ತೀವಿ, ನಮಗೆ ಏನೂ ಬೇಡ, ದುಡ್ಡು ಬೇಡ, 3 ಹೊತ್ತು ಊಟ ಇರೋಕ್ಕೆ ಜಾಗ ಕೊಟ್ಬಿಟ್ರೆ ಸಾಕು ಅಂತ ಹೇಳಿದಾಗ, ಸರಿ ಬನ್ನಿ ನನ್ನ ಜೊತೆ ಅಂತ ಹೇಳ್ಬಿಟ್ಟು ಒಂದು ರೂಮಿಗೆ ಕರ್ಕೊಂಡೋಗಿ ಅಲ್ಲಿಗೆ ಎಲ್ಲರನ್ನೂ ಕರೆಸ್ಬಿಟ್ಟು, ಇಲ್ಲಿ ಏನೇನು ಬೇಕು ಕೆಲಸ ಇವ್ರ ಕೈಲಿ ಮಾಡಿಸ್ಕೊಳ್ಳಿ, ಇನ್ಮೇಲೆ ಇವ್ರು ಕೆಲಸ ಮಾಡ್ಕೊಂಡಿರ್ತಾರೆ ಅಂದಾಗ, ಅಮ್ಮವ್ರೆ ನೀವು ಹೇಳ್ತಿರೋದೇನು ಅಂದಾಗ, ನೀವು ಇಲ್ಲಿರಬೇಕು ಅಂದರೆ ಇಲ್ಲಿ ಕೆಲಸ ಮಾಡಲೇಬೇಕು ಅಂತೇಳಿ ಅಲ್ಲಿಂದ ಹೊರಟೋಗ್ತಾರೆ. ಆವಾಗ ಇವ್ರು ಹೇಳ್ತಾರೆ, ಬಾರೆ ವಿನಂತಿ ಅವ್ರು ಹೇಳಿರೋ ಕೆಲಸನ ಮಾಡಿಬಿಟ್ಟು ಬೇಗ ಬೇಗ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಕೆಲಸನ ಶುರು ಮಾಡ್ತಾರೆ. ಇನ್ನೊಂದು ಕಡೆ ಬರೋದಾದರೆ ವಿದ್ಯೆಯವರು ರೂಮಲ್ಲಿ ಕುತ್ಕೊಂಡು ಏನೋ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಅಲ್ಲಿಗೆ ಭದ್ರವರು ಬಂದ್ಬಿಟ್ಟು ತುಂಬಾ ರೇಗಿಸ್ತಾ ಇರ್ತಾರೆ. ಅದು ಯಜಮಾನಿ ಅಮ್ಮವರೇ ಹೇಗಿದ್ದೀರಾ ಏನು ಅಂತಂದಾಗ, ಸುಮ್ಮನೆ ರೀ ಗೌಡ್ರೆ ನೀವು ನಮ್ಮ ಅತ್ತೆ ರೇಗಿಸ್ಬೇಡಿ ಅಂತ ಹೇಳಿದಾಗ ತುಂಬಾ ಅವ್ರು ಕಾಲು ಎಳಿತಾರೆ. ಅದಾದಮೇಲೆ ಅವ್ರು ಹೇಳ್ತಾರೆ, ಸರಿ ಯಜಮಾನಿ ಅವರೇ ನನಗೆ 10,000 ಬೇಕಿತ್ತು, ಕೊಡ್ತೀರಾ ಅಂದಾಗ, ಏನು ಗೌಡ್ರೆ ನೀವು ಹಿಂಗೆ ಮಾಡ್ತೀರಲ್ಲ ಅಂತ ಹೇಳಿದಾಗ, ಹೌದು ಇವಾಗ ಮನೆ ಜವಾಬ್ದಾರಿ ಎಲ್ಲ ನಿಮ್ಮದೇ ಅಲ್ವಾ, ಸೊ ನೀವೇ ಈ ಮನೆ ಯಜಮಾನಿ ಅಂತ ಹೇಳಿದಾಗ, ಹೌದಾ ಕೀ ಇರೋರೇ ಯಜಮಾನಿ, ಹಾಗಾಗಿ ನೀವೇ ಕೊಡಬೇಕು 10,000ನ ಅಂತ ಹೇಳಿದಾಗ, ಸರಿ ಕೊಡ್ತೀನಿ ಬಿಡಿ ಅಂತೇಳಿ ಹೇಳ್ತಾರೆ. ಮತ್ತು ಅಲ್ಲಿಂದ ಮುದ್ದು ಕೊಟ್ಬಿಟ್ಟು ಭದ್ರವರು ಅಲ್ಲಿಂದ ಓಡೋಗ್ತಾರೆ. ಆವಾಗ ವಿನಂತಿ ಅವರು, ಎಲ್ಲ ಸರಿ ನಾನು ಹಿಂಗೆ ಮಾಡ್ತಾಯಿದ್ದೆ, ಈ ಸಲ ನೀವು ಹೆಂಗೆ ಮಾಡ್ತಿದ್ದೀರಾ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳಿ ಅಲ್ಲಿ ಕೂತ್ಕೋತಾರೆ. ಇನ್ನೊಂದು ಕಡೆ ಮೋಹನ್ ಅವರು ಮಚ್ಚಿನ ರೆಡಿ ಮಾಡ್ತಾ ಇರ್ತಾರೆ. ಆವಾಗ ಅಲ್ಲಿಗೆ ಬಂದಾಗ ಚಿತ್ರ ಕೇಳ್ತಾರೆ, ದೊಡ್ಡವ್ವ ನಿನಗೆ ನನಗೆ ಚಿನ್ನ ಅಂದರೆ ಎಷ್ಟು ಇಷ್ಟ ಅಂತ ಗೊತ್ತು ಅಲ್ವಾ ಅಂದಾಗ, ಹೌದು ಗೊತ್ತು ಅಂತ ಹೇಳ್ತಾರೆ. ನಾನು ಏನು ಚಿನ್ನ ತಗೊಡ್ತಿದ್ಯಾ ಅಂತ ಅಂದಾಗ, ಇಲ್ಲ ಹಳೆ ಚಿನ್ನನ ಕೊಟ್ಟು ಹೊಸದು ಮಾಡೋಕ್ಕೆ ಹೇಳಿದ್ದೆ ಅದನ್ನು ಅಂತ ಅಂದಾಗ, ಸರಿ ತೋರ್ಸಕ್ಕೆ ತಂದಿದ್ಯಾ ಕೊಡು ಅಂತ ಅಂದಾಗ, ಇಲ್ಲ ತಂದಿಲ್ಲ 50,000 ಕೊಡಬೇಕಂತ ಅದ್ರ ಮೇಲೆ, ಅದಕ್ಕೆ ಬೇಕಿತ್ತು ದುಡ್ಡು ಅಂದಾಗ, ಇವಾಗ ನನ್ನ ಹತ್ರ ಎಲ್ಲಿದೆಯಮ್ಮ, ಹೋಗಿ ನೀನು ವಿದ್ಯೆನ ಕೇಳಬೇಕಲ್ವ, ಎಲ್ಲ ಬೀಗ ಮನೆ ಜವಾಬ್ದಾರಿ ಎಲ್ಲನೂ ಸಹ ಅವಳ ಹತ್ರ ಇದೆಯಲ್ಲ ಅಂದಾಗ, ನಾನು ಹೋಗಿ ಅವಳ ಹತ್ರ ಕೈ ಚಾಚಬೇಕಾ ಅಂತ ಹೇಳಿದಾಗ, ಇಲ್ಲ ಹಾಗೇನಿಲ್ಲ ಮನೆ ಯಜಮಾನಿ ಅವಳೇ ಅಲ್ವಾ, ನೀನು ಅವಳ ಹತ್ರನೇ ಕೇಳಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಸರಿ ಅದಾದ ನಂತರ ತುಂಬಾ ಕೋಪ ಮಾಡ್ಕೊಂಡು ಚಿತ್ರ ಅವ್ರ ಹತ್ರ, ಇವಳೇ ಅಂದ್ಕೊಂಡು ಹೋಗ್ತಾರೆ. ಅವ್ರು ಏನೂ ಮಾತಾಡ್ತಿರಲ್ಲ. ನಿನ್ನ ಹತ್ರನೇ ಮಾತಾಡ್ತಾ ಇರೋದು ಅಂದಾಗ, ನನ್ನ ಹತ್ರನೇನಾ ಅಂತ ಅಂದಾಗ, ಇಲ್ಲ ನಿನ್ನ ಪಕ್ಕದಲ್ಲಿ ಕೂತಿರೋ ದೇವದ ಹತ್ರ ಮಾತಾಡ್ತಿದ್ದೀನಿ ಅಂದಾಗ, ಹೌದಾ ಸರಿ ಮಾತಾಡ್ಕೊಳ್ಳಿ ಅಂತ ಅವರು ರೇಗಿಸ್ತಾರೆ ವಿದ್ಯೆ ಅವರು. ಅವಾಗ ಅವರು, ಏನಿಲ್ಲ ನನಗೆ 50,000 ಬೇಕಿತ್ತು ಅಂದಾಗ, ಏನಕ್ಕೆ ಕಾರಣ ಬೇಕು ಅಂತ ಹೇಳಿದಾಗ ಅವರು ಕಾರಣ ಹೇಳಲ್ಲ. ಆವಾಗ ವಿದ್ಯೆಯವರು ಕಾರಣ ಹೇಳ್ದೆ ನಾನು ದುಡ್ಡು ಕೊಡೋಕ್ಕಾಗಲ್ಲ ಅಂತ ಅಂದಾಗ, ನಮ್ಮ ದೊಡ್ಡಮ್ಮನೇ ಏನೂ ಕೇಳ್ತಿರಲಿಲ್ಲ ನೀನೇನು ಕೇಳೋದು ಅಂದಾಗ, ಅವ್ರು ಈ ಮನೆ ಯಜಮಾನಿ, ಅವ್ರಿಗೆಲ್ಲ ಗೊತ್ತಿರುತ್ತೆ, ನಾನು ಈ ಮನೆ ಜವಾಬ್ದಾರಿ ತೊಗೊಂಡಿರೋಳು, ನನಗೆ ಕಾರಣ ಬೇಕೇ ಅಂತ ಅಂದಾಗ ಅವರು ಕೊಡೋದಿಲ್ಲ. ಆವಾಗ ತುಂಬಾ ಕೋಪ ಮಾಡಿಕೊಂಡು ಚಿತ್ರ ಅವರು ಮೋಹನ್ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾರೆ, ಇವರು ದುಡ್ಡು ಕೊಡ್ತಾ ಇಲ್ಲ ಇವಳು ಅದಕ್ಕೆ ಅಂತ. ಸರಿ ಅಲ್ಲಿಗೆ ಬಂದಂತಹ ವಿದ್ಯೆಯವರು ಹೇಳ್ತಾರೆ, ಕಾರಣ ಕೇಳಿದೆ ಕಾರಣ ಕೊಡಲಿಲ್ಲ ಅದಕ್ಕೆ ಕೊಟ್ಟಿಲ್ಲ ಅಂತ ಅಂದಾಗ,
ಸರಿ ಅಂತ ಹೇಳಿ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಈಶ್ವರಿ ಅವರು ಸಹ ಬರ್ತಾರೆ. ಏನಮ್ಮ ನೀನು ಹೇಳ್ತಿರೋದು, ಪ್ರತಿಯೊಂದಕ್ಕೂ ಹೇಳ್ಬೇಕಾ, ವರದಿ ಒಪ್ಪಿಸ್ಬೇಕಾ ಅಂತ ಅಂದಾಗ, ಇಲ್ಲ ವರದಿ ಒಪ್ಪಿಸಿ ಅಂತ ಹೇಳ್ತಾ ಇಲ್ಲ, ಈ ಮನೆ ಜವಾಬ್ದಾರಿ ನಂದು, ಪ್ರತಿಯೊಂದು ಪೈಸೆನೂ ಲೆಕ್ಕ ಇಟ್ಕೊ ತೋರಿಸ್ಬೇಕು ನಾಳೆ, ಅದಕ್ಕೇನೆ ನಾನು ಕಾರಣ ಕೇಳಿದೆ, ಇಲ್ಲ ಏನೂ ಕೇಳಲಿಲ್ಲ ನಾನು ಬೇರೆ ಅಂತ. ಆಗ ಚಿತ್ರ, ನೀನು ನನ್ನ ಹತ್ರ ಕೊಟ್ಟಿರೋ ಕಾರಣನೇ ಅಲ್ಲಿ ಕೊಟ್ಟಿದ್ದೆ, ದುಡ್ಡು ಕೊಡ್ತಿದ್ಲಲ್ವ ಅವಳು, ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂತ ಅಂದಾಗ, ನಾನು ಎಲ್ಲನೂ ವರದಿ ಒಪ್ಸೋಕ್ಕಾಗಲ್ಲ ದೊಡ್ಡಮ್ಮ ಅಂತ ಹೇಳ್ತಾರೆ. ಅವಾಗ ಮೋನ ಅವರು ತುಂಬಾ ಬೇಜಾರು ಮಾಡಿಕೊಂಡು ವಿದ್ಯೆ ಅವ್ರ ಹತ್ರ ಹೇಳ್ತಾರೆ, ನೋಡಮ್ಮ ಇವಳು ಕಾರಣ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಬುಕ್ಕಲ್ಲಿ ಬರ್ಕೊ, ನಿಮ್ಮ ಮಾವ ಕೇಳಿದ್ರೆ ಅದನ್ನೇ ಹೇಳು ಅಂತ ಹೇಳಿ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡ ಸಾವಿತ್ರಿ, ಚಿತ್ರ ಎಲ್ಲರೂ ಸಹ ತುಂಬಾ ಕೋಪ ಮಾಡ್ಕೊತಾರೆ. ಸೊ ವೀಕ್ಷಕರು, ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.